2026ರ 39ನೇ ಪಂದ್ಯದಲ್ಲಿ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಆರ್ಸಿಬಿ ತಂಡಗಳು ಮುಖಾಮುಖಿಯಾಗಿವೆ. ಉಭಯ ತಂಡಗಳ ನಡುವಿನ ಈ ಒಂದು ಫೈಟ್ ಏನಿದೆ ಇದು ಈ ಸೀಸನ್ನ 2ನೇ ಮುಖಾಮುಖಿ ಪಂದ್ಯವಾಗಿದೆ. ಇನ್ನು ಟಾಸ್ ಗೆದ್ದ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಮೊದಲು ಬೌಲಿಂಗ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೊದಲಿಗೆ ಬ್ಯಾಟಿಂಗ್ ಮಾಡುತ್ತೆ. ಇನ್ನು ಪಂದ್ಯ ಆರಂಭಕ್ಕೂ ಮುನ್ನ ಎರಡೂ ತಂಡಗಳು ಗೆಲುವಿನ ವಿಶ್ವಾಸದಲ್ಲಿ ಕಣಕ್ಕಿಳಿದಿದ್ದು ಈ ಪಂದ್ಯ ಪಾಯಿಂಟ್ಸ್ ಟೇಬಲ್ ಮೇಲೆ ಮಹತ್ವದ ಪರಿಣಾಮ ಬೀರುವಂತಹ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಆರ್ಸಿಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈಗಾಗಲೇ ಲೀಗ್ ಹಂತದಲ್ಲಿ ಒಂದು ಬಾರಿ ಮುಖಾಮುಖಿಯಾಗಿವೆ, ಅದು ಕೂಡ ನಮ್ಮ ಬೆಂಗಳೂರಲ್ಲೇ. ಆ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 6 ವಿಕೆಟ್ಗಳಿಂದ ಜಯ ಸಾಧಿಸಿತ್ತು. ಹೀಗಾಗಿ ಇವತ್ತು ನಡೆಯುವಂತಹ ಮ್ಯಾಚ್ ಸಾಕಷ್ಟು ಕುತೂಹಲವನ್ನು ಹೆಚ್ಚಿಸಿದೆ. ಈ ಪಂದ್ಯದಲ್ಲಿ ಜಯವನ್ನ ಸಾಧಿಸಿ ಸೇಡು ತೀರಿಸಿಕೊಳ್ಳುವ ಕನಸು ಆರ್ಸಿಬಿ ತಂಡದ್ದಾಗಿದೆ. ಉಭಯ ತಂಡಗಳಲ್ಲಿ ಸ್ಟಾರ್ ಆಟಗಾರರಿದ್ದು ಕದನ ರೋಚಕತೆ ಹೆಚ್ಚಿಸಿದೆ. ಯಾಕಂದರೆ ಲಾಸ್ಟ್ ಸೀಸನ್ನಲ್ಲೂ ಇದೇ ರೀತಿ ಆಗಿತ್ತು. ಅಂದರೆ ನಮ್ಮ ಹೋಮ್ ಗ್ರೌಂಡ್ ಬೆಂಗಳೂರಲ್ಲಿ DC ಹಾಗೂ RCB ಮ್ಯಾಚ್ ಇರುತ್ತೆ. ಆ ಮ್ಯಾಚಲ್ಲಿ DC ಗೆಲ್ಲುತ್ತೆ. KL ರಾಹುಲ್ ಅವರು ಒಂದು ಸಿಗ್ನೇಚರ್ ಕೂಡ ಮಾಡ್ತಾರೆ. ಅಂದರೆ ಇದು ನನ್ನ ಮೈದಾನ, ಇದು ನನ್ನ ಗ್ರೌಂಡ್ ಅಂತ ಒಂದು ಸಿಗ್ನೇಚರ್ ಮಾಡಿದ್ರು ಬ್ಯಾಟ್ನ ನೆಲಕ್ಕೆ ಕುಕ್ಕಿ. ಅದಾದಮೇಲೆ ಮತ್ತೊಂದು ಮ್ಯಾಚ್ ಏನು DC ಹಾಗೂ RCB ದೆಹಲಿಯಲ್ಲಿರುತ್ತೆ. ಆಗ RCB ಗೆಲ್ಲುತ್ತೆ. ಆಗ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಇದು ನನ್ನ ಗ್ರೌಂಡ್, ಆದರೆ ಇಲ್ಲಿ ನಾನು ಆ ರೀತಿ ಮಾಡೋದಿಲ್ಲ ನೀನು ಮಾಡಿದ ಹಾಗೆ ಅಂತ ಹೇಳಿ ಅದನ್ನು ತಮಾಷೆಯಾಗಿ ತೇಲಿಸ್ಕೊಂಡು ಹೋಗ್ತಾರೆ. ಹೀಗಾಗಿ ಇವತ್ತಿನ ಮ್ಯಾಚಲ್ಲೂ ಕೂಡ ಅದೇ ರೀತಿ ಆಗುತ್ತಾ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಅಂದರೆ ನಮ್ಮ ಬೆಂಗಳೂರು ಹೋಮ್ ಗ್ರೌಂಡಲ್ಲಿ DC ಗೆದ್ದಿದೆ. ಹೀಗಾಗಿ ದೆಹಲಿ ಅಂದರೆ ಅದು ಕೊಹ್ಲಿ ಅವರ ಹೋಮ್ ಗ್ರೌಂಡ್. ಹೀಗಾಗಿ ಅಲ್ಲಿ RCB ಈ ಬಾರಿ ಗೆಲ್ಲುತ್ತೆ ಅನ್ನೋದು ಅಭಿಮಾನಿಗಳ ನಿರೀಕ್ಷೆ. ಅಂದರೆ ಈ ಮ್ಯಾಚ್ ಪಾಯಿಂಟ್ಸ್ ಟೇಬಲ್ ಮೇಲೆ ಸಾಕಷ್ಟು ಎಫೆಕ್ಟ್ ಕೂಡ ಮಾಡುತ್ತೆ. ಇನ್ನು ಕಳೆದ ಮ್ಯಾಚ್ನಲ್ಲಿ RCB ಕಡೆಯಿಂದ ಸಾಲ್ಟ್ ಅವರು ಆಡಿರಲಿಲ್ಲ, ಅವರು ಇಂಜುರಿಯಿಂದ ಹೊರಗಡೆ ಉಳಿದಿದ್ರು. ಬದಲಿಗೆ ಬೆತ್ತಲ್ ಅವ್ರನ್ನ ಆಡಿಸಿದ್ರು. ಇವತ್ತೂ ಕೂಡ ಬೆತ್ತಲ್ ಅವ್ರನ್ನೇ ಆಡಿಸ್ತಾರೆ. ಹೀಗಾಗಿ ಇವತ್ತಿನ ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡಬೇಕು. ಲಾಸ್ಟ್ ಟೈಮ್ ಬೆತ್ತಲ್ ಅವರು ಅಂತ ಏನು ಕಮಾಲ್ ಮಾಡಿರಲಿಲ್ಲ, ಬೇಗ ಔಟ್ ಆಗಿದ್ರು. ಈ ಬಾರಿ ಬೆತ್ತಲ್ ಅವರಿಂದ ಒಳ್ಳೆಯ ಇನ್ನಿಂಗ್ಸ್ ನಿರೀಕ್ಷೆ ಕೂಡ ಅಭಿಮಾನಿಗಳಲ್ಲಿ ಇದೆ. ಹೀಗಾಗಿ ಇವತ್ತಿನ ಮ್ಯಾಚ್ ಬಗ್ಗೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮ್ಯಾಚ್ ಕೂಡ ಆರಂಭವಾಗುತ್ತೆ. ದೆಹಲಿ ತಂಡ ಬ್ಯಾಟಿಂಗ್ ಆರಂಭ ಮಾಡುತ್ತೆ. ಇನ್ನು KL ರಾಹುಲ್ ಅವರಿದ್ದಾರೆ. ಈ ಹಿಂದಿನ ಮ್ಯಾಚಲ್ಲಿ ಭರ್ಜರಿ ಒಂದು ಹೊಸ ದಾಖಲೆಯನ್ನು KL ರಾಹುಲ್ ಅವರು ಮಾಡಿದ್ರು. ಹೀಗಾಗಿ ಇವತ್ತು ಅವರ ಆಟ ಯಾವ ರೀತಿ ಇರುತ್ತೆ, KL ರಾಹುಲ್ ಅವರು RCBಗೆ ದೊಡ್ಡ ಸವಾಲಾಗ್ತಾರಾ ಏನು ಎತ್ತ ಎಲ್ಲವನ್ನ ಕಾದು ನೋಡಬೇಕಿದೆ.